ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಖೇಶ್ ಅಂಬಾನಿಯವರ ಮನೆಯನ್ನ ನೋಡೋಣ. ಹೌದು ವೀಕ್ಷಕರೇ, ಈ ಮನೆಯು ವಿಶ್ವದ ಅತ್ಯಂತ ದುಬಾರಿಯಾದ ಮನೆಯಾಗಿದೆ. ಈ ಮನೆಯು ಮುಂಬೈನಲ್ಲಿ ಇದೆ. ವೀಕ್ಷಕರೇ, ಈ ಮನೆಯನ್ನು ರಚಿಸಲು ಒಟ್ಟು 15,000 ಕೋಟಿ ರೂಪಾಯಿ ಖರ್ಚಾಗಿತ್ತು. ಆದ್ರೆ ಈ ಮನೆಯಲ್ಲಿ ಅಂತಪರಿ ಏನು ಇದೆ ಅದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಇದ್ದರೆ ವಿಡಿಯೋವನ್ನ ಲೈಕ್ ಮಾಡಿಕೊಂಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಗೆ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ವೀಕ್ಷಕರೇ, ಈ ಮನೆಯು ಮುಂಬೈನಲ್ಲಿ ಇರುವ ಮುಖೇಶ್ ಅಂಬಾನಿಯವರ ಆಗಿದೆ. ಈ ಮನೆಯ 6ನೇ ಫ್ಲೋರ್ ಮೇಲೆ ಒಂದು ಲಕ್ಸುರಿಯಸ್ ಆಗಿ ಇರುವ ಕಾರ್ ಪಾರ್ಕಿಂಗ್ ಇದೆ. ಇದರಲ್ಲಿ ಅವರು ತನ್ನ ಕಾರ್ಗಳನ್ನ ಪಾರ್ಕಿಂಗ್ ಮಾಡುತ್ತಾರೆ ಹಾಗೂ ಈ ಪಾರ್ಕಿಂಗ್ ನಲ್ಲಿ ಒಟ್ಟು 170ಕ್ಕಿಂತ ಹೆಚ್ಚು ಕಾರುಗಳು ಇರುತ್ತದೆ. ಹಾಗೂ ಈ ಬಿಲ್ಡಿಂಗ್ ನಲ್ಲಿ ಒಂದು ಸರ್ವಿಸ್ ಸೆಂಟರ್ ಕೂಡ ಇದೆ. ಅದರಲ್ಲಿ ಕೇವಲ ಅಂಬಾನಿಯವರ ಕಾರ್ಗಳು ಸರ್ವಿಸ್ ಆಗುತ್ತದೆ. ಹಾಗೂ ಈ ಮನೆಯ ಮೇಲೆ ಒಟ್ಟು 3 ಹೆಲಿಪ್ಯಾಡ್ ಇದೆ. ಅದರಲ್ಲಿ ಕೇವಲ ಮುಖೇಶ್ ಅಂಬಾನಿಯವರ ಪ್ಲೇನ್ಗಳು ಲ್ಯಾಂಡ್ ಮಾಡುತ್ತದೆ. ಹಾಗೂ ಈ ಮನೆಯಲ್ಲಿ 9 ಎಲಿವೇಟರ್ಸ್ ಇದೆ. ಹೌದು ವೀಕ್ಷಕರೇ, ಅಂದ್ರೆ 9 ಲಿಫ್ಟ್ಗಳು ಇವೆ. ಹಾಗೂ ಈ ಮನೆಯಲ್ಲಿ 2 ಫ್ಲೋರ್ ಇಂತಹೂ ಇದೆ. ಅಂದರೆ ಆ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್, ಡಾನ್ಸ್ ಬಾರ್, ಯೋಗ ಸೆಂಟರ್, ಜಿಮ್ ಹಾಗೂ ಇತ್ಯಾದಿ ಇದೆ. ಹಾಗೂ ಆ 2 ಫ್ಲೋರ್ ನಲ್ಲಿ ಕೇವಲ ಮುಖೇಶ್ ಅಂಬಾನಿಯವರ ಫ್ಯಾಮಿಲಿ ಹೋಗುತ್ತದೆ. ಹಾಗೂ ಮನೋರಂಜನೆಯ ಮಾತಾಡಿದರೆ ಈ ಮನೆಯಲ್ಲಿ ಒಂದು ಸಿನಿಮಾ ಥಿಯೇಟರ್ ಕೂಡ ಇದೆ. ಹೌದು ವೀಕ್ಷಕರೇ, ಹಾಗೂ ಇದರಲ್ಲಿ ಒಟ್ಟು 50ಕ್ಕಿಂತ ಹೆಚ್ಚು ಜನರು ಕುಳಿತು ಮೂವಿಯನ್ನ ನೋಡಬಹುದು. ವೀಕ್ಷಕರೇ, ಇದರಲ್ಲಿ ಒಂದು ವಂಡರ್ ಲ್ಯಾಂಡ್ ಕೂಡ ಇದೆ. ಹೌದು ವೀಕ್ಷಕರೇ, ಯಾವ ಸಮಯದಲ್ಲಿ ಮುಂಬೈನಲ್ಲಿ 40 ಡಿಗ್ರಿಗಿಂತ ಹೆಚ್ಚು ಬಿಸಿಲು ಆದರೆ ಈ ಮನೆಯಲ್ಲಿ ಒಂದು -10 ಡಿಗ್ರಿಯ ಒಂದು ರೂಮ್ ಇದೆ. ಹೌದು ವೀಕ್ಷಕರೇ, ಅದರಲ್ಲಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಐಸ್ ಕಂಡು ಬರುತ್ತದೆ. ಹಾಗೂ ಆ ಮನೆಯಲ್ಲಿ ಇರುವ ಮುಖೇಶ್ ಅಂಬಾನಿಯವರ ಫ್ಯಾಮಿಲಿಗೆ ಸೆಕ್ಯೂರ್ ಮಾಡಲು 600ಕ್ಕಿಂತ ಹೆಚ್ಚು ಜನರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಮತ್ತು ಅದರ ಒಳಗಡೆಯೂ ಶೆಫ್, ಕ್ಲೀನರ್ಸ್, ಡ್ರೈವರ್ ಇತ್ಯಾದಿ ಜನರು ಇರುತ್ತಾರೆ. ಹಾಗೂ ಈ ಮನೆಯಲ್ಲಿ ಇಷ್ಟು ಆದರೂ ನಂತರ ಈ ಮನೆಯಲ್ಲಿ ಒಂದು ಟೆಂಪಲ್ ಕೂಡ ಇದೆ. ಹೌದು ವೀಕ್ಷಕರೇ, ಅಂದ್ರೆ ಒಂದು ದೇವಸ್ಥಾನ ಕೂಡ ಇದೆ. ಹಾಗೂ ಅನೇಕ ತರದ ಹಿಂದೂ ದೇವರ ಸ್ಟ್ಯಾಚ್ಯೂಗಳು ಕೂಡ ಇವೆ. ಸೊ ವೀಕ್ಷಕರೇ, ಮತ್ತು ಇಂತಹ ಅಮೇಜಿಂಗ್ ವಿಡಿಯೋ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ಗೆ ಪ್ರೆಸ್ ಮಾಡಿಕೊಳ್ಳಿ.